ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇನ್ನೇನು ನವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ. ನವರಾತ್ರಿ ಹಬ್ಬ ಅಂದ ತಕ್ಷಣ ನಮಗೆ ನೆನಪಾಗೋದು ದಸರಾ ಬೊಂಬೆಗಳು. ಇದನ್ನ ಗೊಂಬೆ ಹಬ್ಬ ಅಂತಾನೆ ಕೂಡ ಕರೀತಾರೆ. ದಸರಾ ಹಬ್ಬಕ್ಕೆ ಬೊಂಬೆಯನ್ನು ಕೂರಿಸ್ಬೇಕು, ಆದ್ರೆ ಎಲ್ಲಿ ಸಿಗತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ಆದ್ರಿಂದ ನಿಮ್ಗೆ ಒಂದು ಒಳ್ಳೆ ಶಾಪ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ ಇವ್ರು ಇಟ್ಟಿದ್ದಾರೆ. ಈ ಶಾಪ್ ಅಲ್ಲಿ ನಿಮ್ಗೆ ಅಷ್ಟಲಕ್ಷ್ಮಿ ಗೊಂಬೆ ಸಿಗತ್ತೆ, ದಶಾವತಾರದ ಬೊಂಬೆಗಳು ಸಿಗತ್ತೆ, ಸೀತಾ ಕಲ್ಯಾಣದ ಬೊಂಬೆಗಳು ಸಿಗತ್ತೆ, ವೈಕುಂಠದ ಬೊಂಬೆಗಳು ಸಿಗತ್ತೆ, ಶಿವ ಪಾರ್ವತಿ ಕೈಲಾಸದ ಸೆಟ್ ಸಿಗತ್ತೆ. ಜೊತೆಗೆ ಹಳ್ಳಿ ಜೀವನ ಶೈಲಿ ಬೊಂಬೆಗಳು ಸಿಗತ್ತೆ, ವ್ಯಾಪಾರದ ಬೊಂಬೆಗಳು ಸಿಗತ್ತೆ, ಕೃಷಿ ಬೊಂಬೆಗಳು ಸಿಗತ್ತೆ, ಕ್ರೀಡಾ ಬೊಂಬೆಗಳು ಸಿಗತ್ತೆ. ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ ಇವರು ಇಟ್ಟಿದ್ದಾರೆ. ಆದ್ರೆ ಈ ಶಾಪ್ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಅಡ್ರೆಸ್ ಕೂಡ ಹೇಳ್ತೀನಿ. ಶಾಪ್ ಹೆಸರು ಬಂದು ಶ್ರೀ ಸಾಯಿ ದಸರಾ ಡಾಲ್ ಶಾಪ್. ಇದು ಲೊಕೇಟ್ ಆಗಿರೋದು ಡಿವಿಜಿ ರೋಡ್ ಮಾರುತಿ ಪ್ಲಾಜಾ ನಲ್ಲಿ. ಫುಲ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಶಾಪ್ ಇಂದ ನೀವು ರೈಟ್ ಹೋದ್ರೆ ನ್ಯಾಷನಲ್ ಕಾಲೇಜ್ ಸಿಗತ್ತೆ, ಲೆಫ್ಟ್ ಹೋದ್ರೆ ಗಾಂಧಿ ಬಜಾರ್ ಸಿಗತ್ತೆ. ನಾನು ಎರಡೂ ಕೂಡ ಲೊಕೇಶನ್ ತೋರಿಸಿದೀನಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ ಆಗಿರುವಂತ ಗೊಂಬೆಗಳನ್ನ ನೋಡೋಣ. ಈ ಶಾಪ್ ಅಲ್ಲಿ ನಿಮಗೆ 25% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ದಸರಾ ಅಂದ್ರೆ ಸಾಕು ಎಲ್ಲರಿಗೂ ಏನೋ ಒಂಥರ ಖುಷಿ ಇರುತ್ತೆ. ಎಲ್ಲಾರ ಮನೇಲಿ ಗೊಂಬೆ ಕೂರ್ಸೋ ಪದ್ಧತಿ ಇರುತ್ತೆ, ಅದರಿಂದ ತುಂಬಾ ಗೊಂಬೆಗಳ ಕಲೆಕ್ಷನ್ ಬೇಕಾಗುತ್ತೆ. ಆದ್ರೆ ಎಲ್ಲಿ ಸಿಗತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ನಾನ್ ನಿಮ್ಗೆ ಒಂದು ಹೊಸ ಗೊಂಬೆ ಶಾಪ್ ನ ತೋರಿಸ್ತಾ ಇರ್ತೀನಿ ನೋಡಿ. ತುಂಬಾನೇ ಚೆನ್ನಾಗಿರೋ ಕಲೆಕ್ಷನ್ಸ್ ಇವ್ರು ಇಟ್ಟಿದ್ದಾರೆ. ಫಿನಿಶಿಂಗ್ ಅಂತೂ ಒಂದೊಂದು ಕೂಡ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರನ್ನು ಗೊಂಬೆ ಕೂಡಿಸ್ಬೇಕಾದ್ರೆ 3 ರಿಂದ 9 ಸ್ಟೆಪ್ ವರೆಗೂ ಕೂಡಿಸ್ತಾರೆ. ಮೊದಲನೇ ವರ್ಷ ಪೂಜೆ ಮಾಡೋರಂತೂ ಪಟ್ಟದ ಬೊಂಬೆ ಇಟ್ಟು ಪೂಜೆ ಮಾಡಬೇಕು. ಅದು ಕೂಡ ಈ ಶಾಪ್ ಅಲ್ಲಿ ನಿಮ್ಗೆ ಸಿಗತ್ತೆ. 9 ಸ್ಟೆಪ್ ಇಟ್ಟಾಗ ನಿಮ್ಗೆ ಜಾಸ್ತಿ ಕಲೆಕ್ಷನ್ಸ್ ಬೇಕಾಗುತ್ತೆ. ಪ್ರತಿ ವರ್ಷ ಒಂದೊಂದು ವಿಷಯ ಇಟ್ಕೊಂಡು ಗೊಂಬೆಗಳನ್ನ ಕೂಡಿಸ್ತಾ ಹೋಗ್ತಾರೆ. ನಮ್ಮ ದೇಶದ ಪೌರಾಣಿಕ ಹಿನ್ನೆಲೆ, ಕಲೆ, ಸಂಪ್ರದಾಯ, ಜನಜೀವನವನ್ನು ದಸರಾ ಗೊಂಬೆಗಳು ಸಾರ್ತಾ ಹೋಗುತ್ತೆ. ಈ ಶಾಪ್ ಅಲ್ಲಿ ಆ ತರ ಕಲೆಕ್ಷನ್ಸ್ ಎಲ್ಲವೂ ಸಿಗತ್ತೆ. ಈ ಶಾಪ್ ಅಲ್ಲಿ ನಿಮ್ಗೆ ಪೇಪರ್ ಮಿಶ್ ಗೊಂಬೆಗಳು ಸಿಗತ್ತೆ, ಮಣ್ಣಿನ ಗೊಂಬೆಗಳು ಸಿಗತ್ತೆ, ಕ್ಲೇದ್ ಸಿಗತ್ತೆ, ವುಡನ್ ಗೊಂಬೆಗಳು ಕೂಡ ಸಿಗತ್ತೆ. ಪ್ರತಿಯೊಂದು ಡೀಟೇಲ್ ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಪ್ರೈಸ್ ಕೂಡ ಹೇಳಿದ್ದಾರೆ, ಡಿಸ್ಕೌಂಟ್ಸ್ ಎಷ್ಟು ಅಂತ ಕೂಡ ಹೇಳಿದ್ದಾರೆ. ಆದ್ರಿಂದ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವ್ರ ಹತ್ರ ಆನ್ಲೈನ್ ಶಾಪಿಂಗ್ ಇರೋದಿಲ್ಲ, ಆದ್ರಿಂದ ನೀವು ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಅಂತ ನೋಡೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಶಾಪ್ ನೇಮ್ ಏನಿದೆ ಮೇಡಮ್? ಶ್ರೀ ಸಾಯಿ ದಸರಾ ಡಾಲ್ಸ್. ಓಕೆ, ಎಲ್ಲಿ ಬರುತ್ತಿದ್ದು? ಡಿವಿಜಿ ರೋಡ್ ನಿಯರ್ ಮಹಿಳಾ ಬ್ಯಾಂಗಲ್ಸ್ ಸ್ಟೋರ್. ನಿಯರೆಸ್ಟ್ ಲೊಕೇಶನ್ ಏನ್ ಬರುತ್ತೆ ಮೇಡಮ್? ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನ್. ಓಕೆ. ಶಾಪ್ ಟೈಮಿಂಗ್ಸ್ 11 to 8. ಮಾರ್ನಿಂಗ್ 11 ಇಂದ ನೈಟ್ 8 o'clock. ಲಂಚ್ ಬ್ರೇಕ್ ಏನಾರು ಇದೆಯಾ? ಇಲ್ಲ ಮೇಡಮ್. ಸಂಡೇ ಈಗ ಸೀಸನ್ ಅಲ್ಲಿ ಹಾಲಿಡೇ ಏನಿಲ್ಲ. ಓಕೆ, ರೆಗ್ಯುಲರ್ ಡೇಸ್ ಅಲ್ಲಿ ಹಾಲಿಡೇ ಇರುತ್ತೆ. ಮೇಡಮ್ ನಿಮ್ಮಲ್ಲಿ ಏನೇನು ಗೊಂಬೆಗಳು ಸಿಗತ್ತೆ ಮೇಡಮ್ ದಸರಾಗೆ ಕೂರ್ಸೋದಕ್ಕೆ? ನಮ್ಮಲ್ಲಿ ಎಲ್ಲಾ ತರ ದಸರಾ ಡಾಲ್ಸ್, ಮಣ್ಣಿಂದು, ಪೇಪರ್ ಮೆಶ್, ಮರದ ಗೊಂಬೆಗಳು ಎಲ್ಲ ಸಿಗತ್ತೆ. ಓಕೆ, ಈಗ ಒಂದೊಂದೇ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡೋಣ. ಓಕೆ ನೋಡಿ, ಇದು ದಶಾವತಾರ ಸ್ಮಾಲ್ ಸೈಜ್ ಇಂದ ಇಟ್ಕೊಂಡು ನಮ್ಮಲ್ಲಿ 1 ಅಡಿವರೆಗೂ ಇದೆ. ಎಲ್ಲ ಮಣ್ಣಿಂದು ಇದೆ, ಪೇಪರ್ ಮೆಶ್ದು ಇದೆ. ಇದ್ ಬಂದ್ಬಿಟ್ಟು ನಿಮ್ಗೆ 2000 rupees ಆಗುತ್ತೆ. ಅಪ್ ಟು ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್. ಓಕೆ, 10 ಬೊಂಬೆಗಳಿಗೂ ಸೇರಿ 10 ಬೊಂಬೆಗಳಿಗೂ ಸೇರಿ 1800 ರೂಪಾಯಿ ನಿಮ್ಗೆ. ಅಪ್ ಟು 25% ವರ್ಗು ಡಿಸ್ಕೌಂಟ್ ಇರತ್ತೆ ನಮ್ಮಲ್ಲಿ ಎಲ್ಲಾ ಬೊಂಬೆಗಳಿಗೂ, ಮಣ್ಣಿನ ಬೊಂಬೆಗಳಿಗೆ. ಓಕೆ, ಇವಾಗ ಇದು ಸ್ಮಾಲ್ ಸೈಜ್ ಆಯ್ತು ಮೇಡಮ್. ಇವಾಗ ಇಟ್ಟಿದ್ದೀವಿ ನೋಡಿ, ಅದ್ರ ಹಿಂದಿಂದ ಹೌದು ಪ್ರತಿಯೊಂದು 10 ದಶಾವತಾರ 10 ಪೀಸಸ್ ಸಿಗುತ್ತೆ. ದಶಾವತಾರ ಅಂದ್ರೆ 10 ಸಿಗುತ್ತೆ. ಓಕೆ, ಒಟ್ಟು ಎಷ್ಟು ಸೈಜ್ ಇದೆ ಮೇಡಮ್ ಅಲ್ಲಿ? ಇವಾಗ ಚಿಕ್ಕದ್ರಿಂದ ತಗೊಂಡಾಗ ಒಂದು ನೋಡಿ 3-4 ಸೈಜಸ್ ಬರುತ್ತೆ. ಹೌದು, ಇದು ಬಂದ್ಬಿಟ್ಟು 5 ಇಂಚಸ್, ಇದು 9 ಇಂಚಸ್, ಅದ್ ಬಂದ್ಬಿಟ್ಟು 11 ಇಂಚಸ್. ನಮ್ಮಲ್ಲಿ ಇಲ್ಲಿ ಬಂದ್ಬಿಟ್ಟು 1 ಅಡಿವರೆಗೂ ಇದೆ. 1 ಅಡಿವರೆಗೂ ಸಿಗುತ್ತೆ ಮೇಡಮ್. ಈಗ ಹೈಟ್ ಮೇಲೆ ಚೇಂಜಸ್ ಆಗುತ್ತೆ ಪ್ರೈಸಸ್ ಎಲ್ಲ. ಹೌದು, ಇವಾಗ 2000 ಹೇಳಿದ್ರಿ, ಚಿಕ್ಕ ಸೈಜ್ 2000 ಹೇಳಿದ್ರಿ. ಸ್ವಲ್ಪ ದೊಡ್ಡ ಸೈಜ್ 5 ಇಂಚಸ್ 3000 rupees, 3500 ಕ್ಲಾರಿಟಿನ ಆಮೇಲೆ ಆತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದು ಸ್ಮಾಲ್ ಸೈಜ್ ದಶಾವತಾರ, ಇದು ಮಣ್ಣಿಂದು. ಓಕೆ, ನಾವು ಇಲ್ಲೆಲ್ಲ ದಸರಾ ಆಚರಿಸೋರ್ಗೆಲ್ಲಾನು ಮಣ್ಣಿಂದೇ ತಗೊಳ್ಳಿ ಅಂತಾನೆ ಪ್ರಿಫರ್ ಮಾಡ್ತೀವಿ. ಆಚೆ ತಗೊಂಡೋಗೋರ್ಗೆ ಇದೆಲ್ಲ ತಗೊಂಡೋದಾಗ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅಂತ ಪೇಪರ್ ಮೆಶ್ ಕೂಡ ಇದೆ. ಪೇಪರ್ ಮೆಶ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಓಕೆ ಓಕೆ, ಇದಾದ್ರೆ ನಮ್ಗೆ ಮಣ್ಣಿಂದು, ಇದು ಮಣ್ಣಿಂದೇ ಶ್ರೇಷ್ಠ ಯೂಸ್ ಮಾಡೋದು. ಹಾಗಾಗಿ ನಾವು ಜನಗಳೆಲ್ಲ ಹೇಳ್ತೀವಿ ಮಣ್ಣಿಂದೇ ಬಳಸಿ ಅಂತಾನೆ ಹೇಳ್ತೀವಿ. ಮೇಡಮ್ ಇದು ಹೈಟ್ ಎಷ್ಟು ಬರುತ್ತೆ? ಇದು ಬಂದ್ಬಿಟ್ಟು 5 ಇಂಚಸ್ ಇಂದ ಸ್ಟಾರ್ಟ್ ಆಗಿ ನಿಮ್ಗೆ 1 ಅಡಿವರೆಗೂ ಇದೆ ದಶಾವತಾರ. ನೆಕ್ಸ್ಟ್ ನೋಡೋಣ ಮೇಡಮ್, ಅದೇ ದಶಾವತಾರದಲ್ಲಿ ಇದು ನೋಡಿ, ಇದು 10 ಇಂಚಸ್ ಬರತ್ತೆ. ಇದು ಪೇಪರ್ ಮೆಶ್ ಅಲ್ಲಿ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರತ್ತೆ. ಇದೆಲ್ಲಾನು ನಮ್ಗೆ ಹೊರಗಡೆ ಎಲ್ಲ ತಗೊಂಡೋಗಿ ನಮ್ಮ ಒಂದು ದಸರಾ ಹಬ್ಬನ ಆಚರಿಸೋರು ಈಗ ಅಲ್ಲಿ ಕೂಡ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ಅವರೆಲ್ಲ ಇದನ್ನ ಎಷ್ಟು ಹೈಟ್ ಬರುತ್ತೆ ಮೇಡಮ್? ಇದು 10 ಇಂಚಸ್ ಬರುತ್ತೆ. ನೀವು ಅವಾಗಲೇ ತೋರಿಸಿದ್ದು 5 ಇಂಚಸ್ ಬರುತ್ತೆ. ಹೌದು, ಸ್ವಲ್ಪ ಕ್ಲಾರಿಟಿ ಬೇಕು, ಪೇಪರ್ ಬೇಕು ನಮ್ಗೆ. ಇದು ಹೊಡಿಯಲ್ವಾ ಮೇಡಮ್? ಕ್ಲಾರಿಟಿ ಇದೆ. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ದೂರ ತಗೊಂಡೋಗ್ಬೇಕು, ಮತ್ತೆ ಅದನ್ನ ಎತ್ತಿ ಇಡೋದಿಕ್ಕೆ ಎಲ್ಲ ಚೆನ್ನಾಗಿ ಅನುಕೂಲವಾಗಿರ್ಬೇಕು.
ಅಂತ ಅನ್ಕೊಳ್ಳೋರು ಇದನ್ನ ಯೂಸ್ ಮಾಡ್ತಾರೆ. ಮಣ್ಣಿಂದ್ರಲ್ಲಿ ಕೂಡ ತುಂಬಾ ಚೆನ್ನಾಗಿರೋದು ಇಲ್ಲಿದೆ ನೋಡಿ. ಮಣ್ಣಿಂದೆಲ್ಲ ಓಕೆ ಮೇಡಮ್. ಇವಾಗ ಇದು ಎಷ್ಟು ಬರುತ್ತೆ ಮೇಡಮ್? 10 ಪೀಸಸ್ ಎಷ್ಟು ರೇಟ್? ಇದು ಬಂದಿರುತ್ತೆ 6000 ರುಪೀಸ್ ಆಗುತ್ತೆ. ಓಕೆ. ಇದ್ರ ಹ್ಯಾಂಡ್ಲಿ ವಿತ್ ಕೇರ್ ಅಂತನವರು ಅದಂತೂ ಮಣ್ಣಿನ ತಗೋಬಹುದು. ಸ್ವಲ್ಪ ಭಯ ಇರೋರು ಹೆಕ್ಕಿ ಇಡೋದಕ್ಕೆ ಆಗೋಲ್ಲ ಅನ್ನೋರು ಇದನ್ನ ತಗೊಳ್ಬಹುದು. ಇದು ಹೊಡಿಯಲ್ವಾ ಹಾಗಾದ್ರೆ ನಿಮ್ ಪ್ರಕಾರ? ನೋಡಿ ಈ ತರ ಎಲ್ಲ ಇದ್ ಮಾಡಿದ್ರೆ ಹೊಡಿಯೋದಿಲ್ಲ. ಆಕ್ಚುಲ್ ಆಗಿ ಈ ತರ ಎಲ್ಲ ಹಾಕಿದ್ರೆ ಮಣ್ಣಿಂದೆಲ್ಲ ಹೊಡೆದೋಗ್ಬಿಡತ್ತಲ್ಲ. ಹೌದು ಹೌದು. ನೋಡಿ ಪೇಪರ್ ಮೆಶ್ ದಿಂದ ಹೊಡಿಯಲ್ಲ. ಆದ್ರೆ ನಾವೇನ್ ಹೇಳ್ತೀವಿ, ಶ್ರೇಷ್ಠ ಮಣ್ಣಿಂದೆ. ದಸರಾ ಹಬ್ಬ ಮಾಡೋದು ಕುಂಬಾರರಿಗೆ ಒಂದು ನಮ್ಮ ಜಾತಿಯವ್ರಿಗೆ ಎಲ್ಲ ಇದಾಗ್ಬೇಕು ಅಂದ್ರೆ ಮಣ್ಣಿಂದೆ ಬಳಸಿದ್ರೇನೆ ಒಳ್ಳೇದು. ಇವೇ ಗಣೇಶ ಹಬ್ಬ ಆಗ್ಲಿ ದಸರಾ ಹಬ್ಬ ಆಗ್ಲಿ ಎಲ್ಲಾ ಮೊದ್ಲಿಂದನು ದೊಡ್ಡವ್ರು ಇದ್ ಮಾಡಿರೋದು ಏನಪ್ಪಾ ಅಂದ್ರೆ ಕುಂಬಾರರು ಬದುಕ್ಲಿ ಅಂತ ಅನ್ಬಿಟ್ಟೆ ಮಾಡಿರೋದು ಈ ಹಬ್ಬಗಳು. ಇದ್ ನೋಡಿ ಸಂಗೀತ ಮುಮ್ಮೂರ್ತಿ, ತ್ಯಾಗರಾಜರು, ಮುತ್ತುಸ್ವಾಮಿ, ಶ್ಯಾಮಶಾಸ್ತ್ರಿ. ಇದನ್ನು ತುಂಬಾ ನಮ್ಮಲ್ಲಿ ಚೆನ್ನಾಗಿ ತಗೊಂಡ್ ಹೋಗ್ತಾರೆ ಸಂಗೀತ ಇದ್ ಮಾಡೋರು. ಲಕ್ಷ್ಮೀ ನರಸಿಂಹ, ವರಹ ಲಕ್ಷ್ಮಿ, ವರಹ, ಅಷ್ಟಲಕ್ಷ್ಮಿ. ಅಷ್ಟಲಕ್ಷ್ಮಿ ಎಲ್ಲ ಇದಾರೆ ಮೇಡಮ್ ಅಲ್ಲಿ 8 ಸಿಗುತ್ತಾ? ಹೌದು. ಅದ್ರಲ್ಲಿ ಸೈಜಸ್ ಅಷ್ಟಲಕ್ಷ್ಮಿ ಅಂದ್ರೆ ನಮ್ಗೆ 8 ಲಕ್ಷ್ಮಿಯರು. ಮೇಡಮ್ ಇವಾಗ ಅದ್ರಲ್ಲಿ ಸೈಜಸ್ ಸಿಗುತ್ತೆ, ಚಿಕ್ಕದು ದೊಡ್ಡದು ಮೀಡಿಯಂ ಸೈಜ್. 5 ಇಂಚಸ್ ಇಂದ ಇಟ್ಕೊಂಡು ನಮ್ಮಲ್ಲಿ ಬಂದ್ಬಿಟ್ಟು 12 ಇಂಚಸ್ ವರ್ಗುನು ಇದೆ. ಮೇಡಮ್ ಅಷ್ಟಲಕ್ಷ್ಮಿ ಸೆಟ್ ಎಷ್ಟಾಗ್ಬೋದು? ಅದು ನಿಮ್ಗೆ ಸ್ಟಾರ್ಟಿಂಗ್ 2000 ಇಂದ ಹಿಡಿದು 4000 ರುಪೀಸ್ ವರ್ಗೂ ಇದೆ. ಮೇಡಮ್ ಇವಾಗ ನಿಮ್ ಶಾಪ್ ಅಲ್ಲಿ ಡಿಸ್ಕೌಂಟ್ಸ್ ಏನಾದ್ರು ಸಿಗುತ್ತೆ ಈ ದಸರಾ ಟೈಮ್ ಅಲ್ಲಿ? ಸಿಗುತ್ತೆ ಮೇಡಮ್. ಅಪ್ ಟು 25% ವರ್ಗುನು ನಾವು ಕ್ಲೇ ಡಾಲ್ಸ್ ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಕ್ಲೇ ಡಾಲ್ಸ್ ಮಾತ್ರ? ಇವಾಗ ನಮ್ ಚಾನಲ್ ನೋಡ್ಕೊಂಡ್ ಬರೋರಿಗೆ, ಲಿಂಗಾಯಟ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬರೋರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ಸ್ ಕೊಡ್ತೀರಾ? 5% ಎಕ್ಸ್ಟ್ರಾ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಗುರುಕುಲ ಇದು ಈ ಸತಿ ಹೊಸದಾಗೆ ಬಂದಿರೋದು ಗುರುಕುಲ ಸೆಟ್. ಸ್ಕೂಲ್ ಎಷ್ಟು ಚೆನ್ನಾಗಿದೆ. ಇದು ಮಣ್ಣಿಂದು. ಇದು ಕಲ್ಕತ್ತಾ ಡಾಲ್ಸ್. ತುಂಬಾ ಚೆನ್ನಾಗಿದಲ್ಲ ಇದು ಮೇಡಮ್? ಇದೆಲ್ಲ ಅನ್ಬ್ರೇಕಬಲ್? ಮೇಡಮ್ ಇದೆಲ್ಲ ಮಣ್ಣಿಂದ ಬ್ರೇಕಬಲ್. ಆದ್ರೆ ದಸರಾ ಆಚರಿಸೋರ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ. ಹೌದು ಹೌದು, ತುಂಬಾ ಚೆನ್ನಾಗಿದೆ ಮೇಡಮ್. ಏನ್ ಪ್ರೈಸ್ ಆಗ್ಬೋದು ಇದು? ಇದು ಬಂದ್ಬಿಟ್ಟು ನಿಮ್ಗೆ 1200, 1500. ಓಕೆ, ತುಂಬಾ ಚೆನ್ನಾಗಿದೆ ಈ ಸೆಟ್ ಅಂತೂ. ಇದರಲ್ಲಿ ಸೈಜಸ್ ಸಿಗುತ್ತಾ? ಒಂದೇ ಸೈಜ್ ಸ್ಟ್ಯಾಂಡರ್ಡ್ ಸೈಜ್. ಹೌದು. ಓಕೆ, ಇದು ಗುರುಕುಲ ಸೆಟ್. ಇದು ಕೃಷ್ಣ ಲೀಲೆ ನೋಡಿ, ಇದೆಲ್ಲ ಗುರುಕುಲ ಸೆಟ್ ಅಲ್ಲ ಮೇಡಮ್? ಹೌದು ಮೇಡಮ್, ಅದೆಲ್ಲ ಗುರುಕುಲ. ಇದು ಫುಲ್ ಸೆಟ್ ತಗೋಬೇಕಾ? ಹೌದು. ಎಷ್ಟು ಬರುತ್ತೆ ಮೇಡಮ್ ಈ ಪೀಸಸ್? ಇದೆಲ್ಲ ಸ್ಟೂಡೆಂಟ್ಸ್ ಎಲ್ಲ 12 ಜನ ಬರ್ತಾರೆ. ರಾಮಾನುಜರ ಗುರುಕುಲ ಸೆಟ್ ಅಂದ್ರೆ 12 ಜನ ಹಟ್ಟು ಹಟ್ಟು ಬರುತ್ತೆ, ಸೇರ್ಕೊಳತ್ತಾ ಮೇಡಮ್? ಇಷ್ಟು ಸೆಟ್ ಗೆ ಎಷ್ಟಾಗತ್ತೆ ಇವಾಗ? ಇದು ಬಂದ್ಬಿಟ್ಟು 2500 ರುಪೀಸ್. ಫುಲ್ ಸೆಟ್ ಗೆ 12 ಜನ ಸ್ಟೂಡೆಂಟ್ಸ್ ಇದಾರೆ, ಒಂದು ಗುರು ಇದಾರೆ. ಹೌದು, ಮನೆ ಬರುತ್ತೆ, ಇದೊಂದು ಬರುತ್ತೆ. ಎಲ್ಲ ಸೇರಿ. ಓಕೆ, ಅದು ಮಣ್ಣಿಂದೆಲ್ಲ? ಮಣ್ಣಿಂದ. ಇದು ನೋಡಿ ಕೃಷ್ಣ ಲೀಲೆ, ಇಲ್ಲಿ ಪೂತನಿ, ಬಕ್ಕ ಪಕ್ಷಿ, ಕಾಲಿಂಗ ಮರ್ದನ. ಆಮೇಲೆ ಇಲ್ಲಿ ನೋಡಿ ಗೀತೋಪದೇಶ ಇದೆ, ಭಗವದ್ಗೀತೆ ಉಪದೇಶ ಇದೆ ನೋಡಿ. ಗೀತೋಪದೇಶ ಇದನ್ನು ಎಲ್ಲ ಜನ ತುಂಬಾ ಇದ್ ಮಾಡ್ತಾರೆ. ಕಾಳಿಂಗ ಮರ್ದನಲ್ಲೇ 3-4 ವೆರೈಟಿ ಇದೆ ಅಲ್ಲ? ಕೃಷ್ಣ ಮೇಲೆ ಇರೋದು ನೋಡಿ, ಇದೊಂದು ಬೇರೆ ಬೇರೆ ಒಬ್ರದ್ದು ಪೇಂಟಿಂಗ್ಸ್, ಬೇರೆ ಊರಿಂದು ಆತರ ಕೂಡ ಇರುತ್ತೆ. ಡಿಫ್ರೆಂಟ್ ಡಾಲ್ಸ್ ಇದೆ. ಕೃಷ್ಣ ಸುಧಾಮ ನೋಡಿ, ಇದು ಚೆನ್ನಾಗಿದೆ. ಕೃಷ್ಣ ಸುಧಾಮ ಚೆನ್ನಾಗಿದೆ ನೋಡಿ. ಆಮೇಲೆ ಕುಚೇಲ ಅಂದಲ್ಲ ಇದು? ಕುಚೇಲ ಕೃಷ್ಣ, ಗುಹನ್ ರಾಮ ಗುಹನ್, ಪಾಂಡುರಂಗ ರುಕ್ಕುಮಯ್ಯಿ, ಪಾಂಡಾಳು, ಅಯೋಧ್ಯ ರಾಮ. ಅಯೋಧ್ಯ ರಾಮ ಮಣ್ಣಿಂದ? ಇದು ಮಣ್ಣಿಂದು. ಪೇಪರ್ ಮೆಶದ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದು ಜಗನ್ಮಾತ ಅಲ್ಲ? ಹೌದು. ಮಹಿಷಾಸುರ ಮರ್ದಿನಿ, ಕಂಚಿ ಕಾಮಾಕ್ಷಿ. ಯಾವ್ದು ಮೇಡಮ್ ಕಂಚಿ ಕಾಮಾಕ್ಷಿ? ಇದು ಗ್ರೀನ್ ಕಲರ್. ಹೌದು. ಕುಚೇಲ ಕೃಷ್ಣ ಕುಚೇಲ ಪಾದ ಸೇವೆ ಮಾಡ್ತಾ ಇರೋದು. ಚೆನ್ನಾಗಿದಲ್ಲ? ಇದೆಲ್ಲ ಸಿಂಗಲ್ ಸೆಪರೇಟ್ ಪೀಸಸ್ ಮೇಡಮ್. ಇದೆಲ್ಲ ಸೆಪರೇಟ್ ಪೀಸಸ್. ಇದೆಲ್ಲ ನೋಡಿ ಪೇಂಟಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲಾನು ಕೂಡ. ಇದೇನ್ ಪ್ರೈಸ್ ಆಗ್ಬೋದು ಕೃಷ್ಣ ಕುಚೇಲ? 1200 ಮೇಡಮ್. ಓಕೆ. ಭಗವದ್ಗೀತಾ ಎಷ್ಟು ಅಂತ ಪ್ರೈಸ್ ಕೇಳಿದೆ, ಎಷ್ಟಾಗ್ಬೋದು ಅದು? 2800 ಆಗುತ್ತೆ ಭಗವದ್ಗೀತಾ. ಮೇಡಮ್ ಈ ಸೆಟ್ ಎಲ್ಲ ಯಾವ ತರ ಬರುತ್ತೆ? ಇದೆಲ್ಲ ನೋಡಿ ರಾಮಾಯಣಕ್ಕೆ ಸಂಬಂಧ ಇರೋದು, ಅಶೋಕವನ, ಲಕ್ಷ್ಮಣ ರೇಖೆ, ತುಳಸಿ ಪೂಜೆ, ಆಮೇಲೆ ಇದು ಅಯಗ್ರೀವ, ಲಕ್ಷ್ಮಿ ಅಯಗ್ರೀವ, ಉಡುಪಿ ಕೃಷ್ಣ. ಇದು ಉಡುಪಿ ಕೃಷ್ಣ. ವಸುದೇವ ಕೃಷ್ಣ. ಇದೆಲ್ಲ ವಸುದೇವ ಕೃಷ್ಣ. ಗೋಪಿಕಾ ಡ್ಯಾನ್ಸ್. ಇದೆಲ್ಲ ಗೋಪಿಕಾ ಡ್ಯಾನ್ಸ್. ದಸರಾ ಪ್ರೊಸೆಷನ್.
ಇದಾ ಹಾ. ಮೇಡಮ್ ಇದು ದೊಡ್ಡದಿದೆಯಲ್ಲ ಅದು ಮನ್ನಾರ್ ಗೋಪಾಲ್ ಅಂತ ಅಂದ್ಬಿಟ್ಟು ಗೋದಾದೇವಿ ಕೃಷ್ಣನ್ನ ಇಟ್ಕೊಂಡಿರೋದು ಅದು. ಯಾರು ಮೇಡಮ್? ಗೋದಾದೇವಿ ಗೋದಾದೇವಿ. ಓಕೆ. ಕೃಷ್ಣನ ಇಟ್ಕೊಂಡಿರೋದು. ಓಕೆ. ಇದ್ ಬಂದ್ಬಿಟ್ಟು ಮದ್ವೆ ಸೆಟ್. ಓಕೆ. ಇದು ಫುಲ್ ತಗೋಬೇಕಲ್ಲ, ಇಲ್ಲಿಂದ ಇಲ್ಲಿವರೆಗೂ ಮದ್ವೆ ಸೆಟ್ ಇದೆ. ಹೌದು. ಇಷ್ಟನ್ನು ಮೇಡಮ್ ಮದ್ವೆ ಸೆಟ್ ಎಷ್ಟಾಗುತ್ತೆ? ಮದ್ವೆ ಸೆಟ್ ನಮ್ಮಲ್ಲಿ 2500 ಇಂದ ಇದ್ದು 4000 rupees ವರೆಗೂ ಇದೆ ಮೇಡಮ್. ಓಕೆ. ಇದು ಪ್ರೊಸೆಷನ್ ಎಲ್ಲ ದಸರಾದ ಇದೆಲ್ಲ? ಹೌದು. ಅದು ಫುಲ್ ಸೆಟ್ ತಗೋಬೇಕಾ ಅಥವಾ ಫುಲ್ ಸೆಟ್ಟೇ ಮೇಡಮ್? ಫುಲ್ ಸೆಟ್ ತಗೋಬೇಕು ಮೇಡಮ್. ಇವಾಗ ನಮ್ಮಲ್ಲಿ ಯಾವ್ದಾದ್ರು ಒಂದೆರಡು ಹೊಡೆದೋಗಿರುತ್ತೆ, ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಆತರ ಕೊಡಿದ್ರೆ ಒಂದ್ ವೇಳೆ ನಮ್ಮಲ್ಲಿ ಇದ್ರೆ ನಮ್ಮ ಕಸ್ಟಮರ್ಸ್ ಗೆ ಆತರ ನಾವು ಕೊಡ್ತೀವಿ. ಆದ್ರೆ ಸೆಟ್ ಅಲ್ಲಿ ನಾವು ತೆಗೆದುಕೊಡಕ್ ಸಿಂಗಲ್ ಪೀಸ್ ಕೊಡೋದಿಲ್ಲ. ಓಕೆ. ಅಂಬೇಕಾಲ್ ಕೃಷ್ಣ. ಈ ಸತಿ ಕೃಷ್ಣಾಷ್ಟಮಿಗಂತೂ ನಮ್ಗೆ ತುಂಬಾ ಚೆನ್ನಾಗಿ ಅಂಬೇಕಾಲ್ ಕೃಷ್ಣ ಸೇಲ್ ಆಯ್ತು. ಮೇಡಮ್ ಇದೆಲ್ಲ ಮೇಲ್ಗಡೆ ಎಲ್ಲ ಇನ್ನು ಪರ್ಪಲ್ ಕಲರ್ ದಕ್ಷಿಣಾಮೂರ್ತಿ ಓಕೆ ಅವರು. ಇದು ಚಾಮುಂಡೇಶ್ವರಿ ದುರ್ಗಾದೇವಿ. ಓಕೆ. ಇವಾಗ ದಸರಾಗೆಲ್ಲ ಇದು ತುಂಬಾ ಸೇಲ್ ಆಗತ್ತಲ್ಲ ದುರ್ಗಾದೇವಿ. ಹೌದೌದು. ಮೇಡಮ್ ಇದು ತುಂಬಾ ಚೆನ್ನಾಗಿದೆ. ದಶಾವತಾರನ ಇದು? ಅದು ವಿಶ್ವ ಶಕ್ತಿ ನವಶಕ್ತಿ ತಾಯಿ. ಹೌದು. ಇದು ತ್ಯಾಗರಾಜ ಕಮಲಾಂಬಿಕಾ. ಇದರ 1 feet ಮೇಲೆ ಇದೆ. ಇದರ ರೇಟ್ ಬಂದ್ಬಿಟ್ಟು 3200 rupees ವರ್ಗೂ ಆಗತ್ತೆ. ಇವರು ಕಂಚಿ ಮಹಾಪೆರಿಯವರು. ಓಕೆ ಮೇಡಮ್. ಇದು ಗುರೂಜಿ ಇದಾರಲ್ಲ? ಹೌದು, ಮಹಾಪೆರಿಯವರು. ಓಕೆ. ಕಂಚಿ ಮಹಾಪೆರಿಯವರು. ಮೇಡಮ್ ಈ ಸೆಟ್ ಏನು? ಕರಗಾಟಂ ಸೆಟ್. ಕರಗಾಟಂ ಸೆಟ್ ಅದೆಲ್ಲ ತಮಿಳ್ನಾಡು ಕಡೆನೆಲ್ಲ ಇದೆಲ್ಲ ಡಾಲ್ಸ್ ಎಲ್ಲ? ಮೇಡಮ್ ಇದು ದಕ್ಷಿಣಾಮೂರ್ತಿ ಸೆಟ್. ಕೆಳಗಡೆ ಗಿಣಿ ಶಾಸ್ತ್ರ ಹೇಳ್ತಾ ಇರೋದು ಇದೆ. ಮೇಲೆ ಎಲ್ಲ ಕೃಷ್ಣ ಐಡಲ್ಸ್. ಮೇಲೆ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ. ಅದು ಇನ್ನ ಫಿಟ್ಟಿಂಗ್ಸ್ ಎಲ್ಲ ಬರತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ ಪೇಪರ್ ಮೆಶ್ 6000 rupees ವರ್ಗು. ಮೇಡಮ್ ಅದನ್ನು ದಸರಾ ಟೈಮ್ಗೆ ತಗೊಂಡ್ ಹೋಗ್ತಾರ? ದಸರಾ ಗಿಡೋದು ಇದೆಲ್ಲ ಇಲ್ಲಿರೋದೆಲ್ಲ ನಾವು ದಸರಾ ಐಡಲ್ಸ್. ಕೃಷ್ಣ ದೊಡ್ಡದು, ಇದು ಮಣ್ಣಿಂದು. ನನಗೆ ಗೋಕುಲಾಷ್ಟಮಿಗೆಲ್ಲಾನು ಸುಮಾರು ನಾವು ಒಂದು 10 pieces ಅಷ್ಟು ತರಿಸಿದ್ವಿ. ಈಗ ದಸರಾದಲ್ಲಿ ಕೂಡ ತಗೊಂಡ್ ಹೋಗ್ತಾರೆ ಅದನ್ನ, ಕೃಷ್ಣನ. ಮೇಡಮ್ ಆ ಕಡೆ ಲಾಸ್ಟ್ ಕೃಷ್ಣನ್ ಪಕ್ಕ ಇರೋದು ಯಾವ್ದು ಮೇಡಮ್ ಐಡಲ್ ದೊಡ್ಡದಿದೆಯಲ್ಲ? ಲಲಿತಾಂಬಿಕೆ. ಓಕೆ. ಬಾಲಾಂಬಿಕನ ಇಟ್ಕೊಂಡಿರೋ ಲಲಿತಾಂಬಿಕೆ. ನಟರಾಜ. ಮೇಡಮ್ ಹಾಗೆ ಈ ಕಡೆ ಬಂದಾಗ ಒಂದು ಬಾಕ್ಸ್ ಅಲ್ಲಿ ಏನೋ ಇಟ್ಟಿದ್ದೀರಾ? ಇದು ಶ್ರೀಮಂತದ್ ಸೆಟ್. ಆಗ್ಲೇ ನಿಮ್ಗೆ ಹೇಳದ್ನಲ್ಲ, ನಾವು ವುಡನ್ ಡಾಲ್ಸ್ ಕೂಡ ಸೇಲ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇದು ಕೊಂಡಪಲ್ಲಿ ಬೊಂಬೆಗಳು ಅಂತ ಅಂದ್ಬಿಟ್ಟು. ಇದು ಕೊಂಡಪಲ್ಲಿ ಬೊಂಬೆಯಲ್ಲಿ ಇದು ಶ್ರೀಮಂತದ್ ಸೆಟ್. ಈ ಶ್ರೀಮಂತ ಮಾಡುವಾಗ ಆ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ತೋರ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಈ ಬೊಂಬೆಗಳನ್ನ ತಗೊಂಡ್ ಹೋಗ್ತಾರೆ. ಆಮೇಲೆ ಹಾಗೆ ಮನೇಲಿ ಆವಾಗ ಒಂದು ಈ ತರ ಒಂದ್ ಫಂಕ್ಷನ್ ಆಯ್ತು ಅಂತ ಇದ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಸ್ಟೋರ್ ಮಾಡಿ ಇಟ್ಕೋತಾರೆ. ಅದು ಶಿವಕುಟುಂಬ ಪೇಪರ್ ಮೆಶ್. ಮೇಡಮ್ ಅದು ಕೃಷ್ಣನ ಎತ್ಕೊಂಡಿರೋದಿದೆ, ಅದ್ಯಾವ್ದು ಮೇಡಮ್? ಯಶೋಧ. ಹೌದೌದು. ಕೃಷ್ಣ ಲೀಲಾ. ಜನ ಕೇಳ್ತಾರಲ್ವಾ ಏನ್ ಹೊಸದಿದೆ ಏನೋ ಯಶೋಧ ಆಡ್ಕೋತಾ ಇರೋದು, ಒಂದು ಬೆಣ್ಣೆ ಕಡಿತಾ ಇರೋದು. ಆಮೇಲೆ ಇದು ಯಶೋಧ ಕೃಷ್ಣನ್ನ ಕೂರ್ಸ್ಕೊಂಡಿರೋ ತುಂಬಾ ಚೆನ್ನಾಗಿದೆ ಮೇಡಮ್ ಅದು. ಹಾಗೆ ಇಲ್ಲಿ ನೋಡಿದ್ರೆ ನೀವು ಸೂರ್ಯರಥ. ಇಲ್ಲಿ ನೋಡಿ ಯಶೋಧ ಕೃಷ್ಣ, ಸೂರ್ಯರಥ, ಬದ್ರಿನಾರಾಯಣ ಸೆಟ್. ಎಷ್ಟು ಬರುತ್ತೆ ಮೇಡಮ್ ಬದ್ರಿನಾರಾಯಣ ಸೆಟ್ ಅಲ್ಲಿ? ಬದ್ರಿನಾರಾಯಣ ಸೆಟ್ ಅಲ್ಲಿ ನಮ್ಗೆ ಹತ್ರ ಒಂದು 9-10 ಬೊಂಬೆಗಳು ಬರತ್ತೆ. ಇದು ಅಷ್ಟಭೈರವರು, ಯಶೋಧ ಕೃಷ್ಣ, ಇದು ಸಮುದ್ರ ಮಥನ, ಸೂರ್ಯನಾರಾಯಣ ಸೆಟ್, ಗಜೇಂದ್ರ ಮೋಕ್ಷ, ಸಪ್ತ ಋಷಿಗಳು, ಸಪ್ತ ಋಷಿ, ಆಮೇಲೆ ಗಿರಿಜಾ ಕಲ್ಯಾಣ. ಸೊ ಗಿರಿಜಾ ಕಲ್ಯಾಣ ಫುಲ್ ಬರುತ್ತಾ ಅಷ್ಟು? ಹೌದೌದು, ಅದೆಲ್ಲ. ಮತ್ತೆ ಶ್ರೀನಿವಾಸ ಕಲ್ಯಾಣ. ಎರಡು ಒಟ್ಟಿಗೆ ಇಟ್ಟಿದ್ದೀರಾ? ಯಾಕಂದ್ರೆ ಕೇಳ್ತಾರಲ್ವಾ ಮೇಡಮ್. ಈಗ ಸಪರೇಟ್ ತಗೊಳ್ಬೇಕಾಗತ್ತೆ ಅಲ್ವಾ? ಒಂದೊಂದಕ್ಕೆ ಎಷ್ಟಾಗತ್ತೆ ಮೇಡಮ್? ಇವಾಗ ಗಿರಿಜಾ ಕಲ್ಯಾಣ ಎಷ್ಟು ಮೇಡಮ್? ಇದು 6 size ಇಂದ ನಮ್ಮಲ್ಲಿ ಸ್ಟಾರ್ಟಿಂಗ್ 2500 ಇಂದ 5000 rupees ವರ್ಗೂ ಇದೆ. ಫುಲ್ ಸೆಟ್ಗೆ. ಇದ್ರೂ ಸೈಜಸ್ ಸಿಗತ್ತೆ ನಿಮ್ಗೆ? ಗಿರಿಜಾ ಕಲ್ಯಾಣದಲ್ಲೂ ಸಿಗತ್ತೆ. ಹೌದು. ಗಜೇಂದ್ರ ಮೋಕ್ಷ, ಸಪ್ತ ಋಷಿಗಳು, ಅನಂತ ಪದ್ಮನಾಭ, ಭೀಮರ, ಇದು ಭೀಷ್ಮ ಅಂಬುಶಯನ. ಇದಾ? ಇಷ್ಟು ತಗೊಳ್ಬೇಕಾ ಮೇಡಮ್? ಹೌದು, ಭೀಷ್ಮರ ಅಂಬುಶಯನ. ಇಷ್ಟು ಒಂದು 6 ಪೀಸ್ ಬರುತ್ತಲ್ಲ ಒಟ್ಟು ಇದ್ರಲ್ಲಿ? ಹೌದು, ಪಾಂಡವರ 5 ಜನ ಕೃಷ್ಣ, ಭೀಷ್ಮ ಮಲ್ಕೊಂಡಿರೋರು. ಇದು ಮೇಡಮ್ ಇದೇನಿದು? ಅರ್ಜುನ ಕೃಷ್ಣ ನೀರ್ ಕೊಡ್ತಾ ಇರೋದು, ನೀರು ಬಾಯರ್ಕೆ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಅವಾಗ ನೀರ್ನ ತೆಗಿತಾರದು ಭೂಮಿಯಿಂದ.
ಆಮೇಲೆ ಇದು ಕಾರ್ತಿಕೇಯನ ಜನನ. ಇದು ಸುಬ್ರಹ್ಮಣ್ಯ ಸ್ವಾಮಿ, ಕಾರ್ತಿಕೇಯನ್ ಪೆಣ್ಗಳಂತಾರೆ, ಕಾರ್ತಿಕೇಯನ್ ಜನನ ಅದು. ಓಕೆ. ಇಲ್ಲಿ ಇದು ಗಣೇಶ ಕ್ರಿಕೆಟ್ ಆಡ್ತಾ ಇರೋದು ಸೆಟ್. ಓಕೆ. ಇದೆಲ್ಲ ಮಣ್ಣಿಂದನ ಪೂರ್ತ? ಹೌದೌದು, ಮಣ್ಣಿಂದೆ. ಇದು ಕರಗಾಟಮಲ್ಲಿ ಕೀಲ್ಕುದ್ರೆ ಸಮೇತ ಬಂದಿರೋದು ಇದು. ಓಕೆ. ಕೀಲ್ಕುದ್ರೆ ಸಮೇತ ಕರಗಾಟ. ಇದು ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ನಾವಿನ್ನ ಅರೇಂಜ್ ಮಾಡಿಲ್ಲ, ಬಟ್ ಅದೆಲ್ಲಾನು 12 ಇದೆ ಮೇಡಮ್. 12 ಇದೆ. ಸೂರ್ಯ ನಮಸ್ಕಾರ. ಏನ್ ಪ್ರೈಸ್ ಆಗುತ್ತೆ 12ಕ್ಕೆ? ಅದು 2500 ರೂಪಾಯಿ ಆಗುತ್ತೆ. ಇದೆಲ್ಲ ಯೋಗ ಕ್ಲಾಸ್ ಇಟ್ಕೊಳಕ್ಕೆ ಹೌದು, ಅವರೇ ಬಂದಾಗ ತಗೊಂಡ್ ಹೋಗ್ತಾರೆ. ಕೆಲವರು ಸೂರ್ಯ ನಮಸ್ಕಾರ ಮಾಡ್ತಾರವ್ರು, ಅವರು ಮನೇಲಿ ಅದೆಲ್ಲ ಒಂದಾದ್ಮೇಲೆ ಒಂದು ಆತರ ಅನ್ಬಿಟ್ಟು ಶೋಕೇಸ್ ಅಲ್ಲಿ ಕೂಡ ಅರೇಂಜ್ ಮಾಡ್ಕೊತಾರೆ. ಮೇಡಮ್ ಇದು ಗಜೇಂದ್ರ ಮೋಕ್ಷನಾ? ಹೌದು, ಅದು ಪೇಪರ್ ಮೆಶ್. ಓಕೆ. 2 ತರ ಇದೆ, ಮಣ್ಣಿಂದು ಇದೆ, ಗಜೇಂದ್ರ ಮೋಕ್ಷದು. ಹೌದು, ಪೇಪರ್ ಮೆಶ್ ಇದೆ. ಫುಲ್ ಡೀಟೇಲ್ ಆಗಿದೆ ಅಲ್ಲ? ಗಜೇಂದ್ರ ಮೋಕ್ಷ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ. ಕೃಷ್ಣ ತುಲಾಭಾರ, ಆಂಡಾಳ್ ಅಲಂಕಾರ. ತುಲಾಭಾರ ತುಂಬಾ ಚೆನ್ನಾಗಿ ಮಾಡಿದಾರಲ್ಲ. ಶಿವನ್ ಕುಟುಂಬಂ, 6 ಪಡಿ ವೀಡು. ಇದೆಲ್ಲ ತಮಿಳ್ನಾಡದ 6 ಪಡಿ ವೀಡ್ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ 6 ಕಡೆ ಯಾವ್ಯಾವ ರೀತಿ ಇದಾರೆ ಅಂತ ಅನ್ಬಿಟ್ಟು ಇದನ್ನ ಇದ್ ಮಾಡಿದ್ದಾರೆ. 6 ಪಡಿ ವೀಡ್. ಮೇಡಮ್ ಇವಾಗ ಸೆಟ್ ಅಷ್ಟು ತಗೊಳ್ಬೇಕಾ ಅಥವಾ ಒಂದೊಂದು ಸಿಂಗಲ್ ಪೀಸ್ ತಗೋಬಹುದು? ಸಿಂಗಲ್ ಅಲ್ಲಿ ಬೇರೆ ಇದ್ರಲ್ಲಿ ಇದೆ, ಬೇರೆ ಸೈಜ್ ಅಲ್ಲಿ. ಇದು ಬಂದ್ಬಿಟ್ಟು ಸೆಟ್ ತಗೋಬೇಕು. ಇದು ಮುಂಜಿ ಮಾಡ್ತಾ ಇರೋದು. ಇದೆಲ್ಲ ಗ್ರಾಮೀಣ. ಹೌದು, ಇದು ಬಂದ್ಬಿಟ್ಟು ವ್ಯವಸಾಯ ಸೆಟ್. ಅಗ್ರಿಕಲ್ಚರ್ ಸೆಟ್. ಓಕೆ. ಇದು ಗಣೇಶ ಭೋಜನ ಅಂತ ಅಂದ್ಬಿಟ್ಟು, ವಿನಾಯಕ ಭೋಜನ ಅಂತ ಅಂದ್ಬಿಟ್ಟು ಸೆಟ್. ಇದು ರಾಧಾ ಅಲಂಕಾರ, ಕೃಷ್ಣ ರಾಧನ್ಗೆ ಅಲಂಕಾರ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇದು ವಾದಿರಾಜರು. ಒಂದೊಂದು ಬೊಂಬೆನೂ ಒಂದೊಂದು ಕತೆ ಹೇಳತ್ತಲ್ಲ ಇರೋದೆಲ್ಲ. ಹೌದು. ನೋಡಿ, ಪುರಿ ಜಗನ್ನಾಥ್. ತುಂಬಾ ಚೆನ್ನಾಗಿದೆ ಮೇಡಮ್, ಪುರಿ ಜಗನ್ನಾಥ್. ಮೇಡಮ್ ಇದು 3 ಸೆಟ್ ಒಟ್ಟಿಗೆ ತಗೊಳ್ಬೇಕಾ? ತಗೊಳ್ಬೇಕು. ಹೌದು. ಓಕೆ. ಅಲ್ಲಿರೋದು ಬಲರಾಮ, ಸುಭದ್ರ, ಜಗನ್ನಾಥ. ಬಲರಾಮ, ಸುಭದ್ರ, ಜಗನ್ನಾಥ, ಪುರಿ ಜಗನ್ನಾಥ್. ತುಂಬಾ ಚೆನ್ನಾಗಿದೆ ನೋಡಿ ಪುರಿ ಜಗನ್ನಾಥ್ ಸೆಟ್. ಮೇಡಮ್ ಇದು ಮೇಲ್ಗಡೆ ಇರೋದಲ್ಲ ತಾತಾ ಪಾಟಿ. ಅದು ನಾರ್ಮಲ್ ಆಗಿ ಮೊದ್ಲಿಂದನೂ ಕೂಡ ದೊಡ್ಡವ್ರ ಮನೇಲಿ ಇರ್ಬೇಕು ಅನ್ನೋ ಒಂದು ಇದಕ್ಕೆ ಶೆಟ್ಟಿ ಶೆಟ್ಟಪ್ಪ ಅಂತ ಕರೀತಾರೆ, ಅದನ್ನ ತಾತಾ ಪಾಟಿ ಅಂತ ಕರೀತಾರೆ. ಸೆಟ್ ಕಂಪಲ್ಸರಿ ತಗೊಂಡ್ ಹೋಗ್ತಾರೆ. ರಾಮ ಸೆಟ್, ರಾಮರ್ ಪಟ್ಟಾಭಿಷೇಕ, ತಾತಾ ಪಾಟಿ, ಮದ್ವೆ ಸೆಟ್, ಊಟದ ಸೆಟ್, ದಶಾವತಾರ, ಅಷ್ಟಲಕ್ಷ್ಮಿ, ಇದೆಲ್ಲ ಮೊದಲ್ ಸ್ಟಾರ್ಟ್ ಮಾಡೋರು ಫಸ್ಟ್ ಕಲ್ಯಾಣ. ಹೌದು, ಇದನ್ನೆಲ್ಲ ಫಸ್ಟ್ ತಗೊಳ್ತಾರೆ. ಮೇಡಮ್ ಇದು ಯಾವ ತರ ಡಾಲ್? ತುಂಬಾ ಚೆನ್ನಾಗಿದೆ, ಫ್ಯಾನ್ಸಿ ಆಗಿದೆ ಅಂತ ನೋಡೋದು. ಅದು ಆದಿಶಂಕರಾಚಾರ್ಯರು. ಇದು ಮೇಡಮ್ ಇದು ಯಾವ್ದು? ಇದು ಕಲ್ಕತ್ತದು. ಅದೇ ಡ್ಯಾನ್ಸಿಂಗ್ ಡಾಲ್ ತರ, ಫ್ಯಾನ್ಸಿ ಆಗಿ ಕೆಲವರು ಕೇಳ್ತಾರಲ್ಲ. ಹೌದು, ಆ ತರ. ಮೇಡಮ್ ಇಲ್ಲಿರೋದೆಲ್ಲ ಸೆಟ್ ಯಾವ ತರ? ಸಿಂಗಲ್ ಪೀಸ್? ಅದೇ ರಾಮ ಸೆಟ್ ಅಲ್ಲಿ ಸ್ಮಾಲ್ ಸೈಜ್ ಇದು. ಓಕೆ. ಇದೆಲ್ಲ ಹಳೆ ಕಾಲದ ಆಟ ಆಡೋದಲ್ವಾ ಇದೆಲ್ಲ? ಇದೆಲ್ಲ ಚೆನ್ನಾಗಿದೆ. ಲೂಡೋ ಏನಾದ್ರು ಮಕ್ಕಳ ಆಟ ಆಡ್ತಾ ಇರೋದು ಅಂತ ಕೇಳ್ತಾರೆ. ಕೇರಂ ಬೋರ್ಡ್, ಲೂಡೋ ಅದೆಲ್ಲ ಇದೆ. ಮೇಡಮ್ ಇದೆಲ್ಲ ಕ್ರಿಕೆಟ್ ಕ್ರಿಕೆಟ್ ಇದೆಲ್ಲ ಫ್ಯಾನ್ಸಿ ನಾವು ಶೋಕೇಸ್ ಅಲ್ಲಿ ಇಟ್ಕೊಳ್ಬಹುದು. ತುಳಸಿ ಕಟ್ಟೆ ಕೂಡ ಇದೆ. ತುಳಸಿ ಕಟ್ಟೆ. ವೀಕ್ಷಕರು, ಇಷ್ಟೊತ್ತು ವಿಡಿಯೋ ನೋಡೋದಲ್ವಾ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇನ್ನ ತುಂಬಾನೇ ಡಾಲ್ಸ್ ಇದೆ, ಮತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.